ಮಕ್ಕಳೇ ನೋಡಿ, ನೀವೆಲ್ಲರೂ ಗೊತ್ತಿದೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಸಂಭವನೀಯತೆಯಲ್ಲಿ ಈಕ್ವಲ್ ಟು 1 ಅಂತ 5 ಅಂತ ಕೊಟ್ಟರು. ಪಿ ಆಫ್ ಇ ಡ್ಯಾಶ್ ಕಂಡುಹಿಡೀರಿ ಅಂತ ಹೇಳಿದ್ರು ಕ್ವಶನ್. ಓಕೆನಾ? ಈಗ ಇದನ್ನು ಬ್ರಿಲಿಯಂಟ್ ಮಕ್ಕಳು ಮಾಡುವಂಥ ತಪ್ಪನ್ನು ಹೇಳ್ತೀನಿ. ಪಿ ಆಫ್ ಇಗೆ 0.25 ಬರ್ತೀರಿ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಅನ್ನು ಬರೀತೀರ ಈಕ್ವಲ್ ಟು 1. ಏನು ಮಾಡಬೇಕು? 1ರಿಂದ ಮೈನಸ್ ಮಾಡಬೇಕು. ಪಿ ಆಫ್ ಇ ಡ್ಯಾಶ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ 1ರಿಂದ ಏನು ಮಾಡಬೇಕು? 0.25 ಮೈನಸ್ ಮಾಡಬೇಕು. ಮೈನಸ್ ಮಾಡುವಲ್ಲಿ ಡೆಸಿಮಲನ್ನು ಮೈನಸ್ ಮಾಡುವಲ್ಲಿ ಮರ್ತೋಗ್ಬಿಟ್ಟಿದೆ. ಈಗ ನೋಡಿ, 1 ರೂಪಾಯಿ ಅಂತಂದರೆ 1.00 ಅಂತ ಆಗ್ತಿರಲ್ಲ, ಹಾಗೆ ಬರ್ಕೊಳ್ಬೇಕು ಮಕ್ಕಳೇ. ಆಮೇಲೆ 0.25 ಅಂತ ಬರ್ಕೊಳ್ಳಿ. ಕರೆಕ್ಟ್ ಇದ್ರೆ ಅಡಿಯಲ್ಲೇ ಬರಬೇಕು. ಈಗ 0ದಿಂದ 5ನ ಮೈನಸ್ ಮಾಡೋಕ್ಕಾಗುತ್ತಾ? ಇಲ್ಲ. ಇಲ್ಲಿಂದ ಇಲ್ಲಿಗೆ ತೊಗೊಳ್ತೀರಿ. ಇಲ್ಲಿ 10 ಆಯಿತು, ಇಲ್ಲಿಂದ ಇಲ್ಲಿಗೆ ತೊಗೊಳ್ತೀರಿ, 10 ಆಯಿತು, ಇಲ್ಲಿ 9 ಆಗುತ್ತೆ. ಆಗ 10ಇಂದ 5 ಹೋದರೆ 5, 9ಇಂದ 2 ಹೋದರೆ 7. ಈ ಪಾಯಿಂಟನ್ನು ಹಾಗೆ ಬರೀತೀರಿ. ಇಲ್ಲಿ 0 ಇದೆ. ಆಗ ಏನು ಆನ್ಸರ್?